ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಸೊ ತುಂಬ ದಿನದಿಂದ ಪಾಲಕ್ ಪನ್ನೀರ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಹಾಗೇ ಇದ್ದೆ. ಸೊ ಇವತ್ತು ಮಾಡೇ ಬಿಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಈ ಕಡೆ ಆಮ್, ಬಟಾಣಿ ಎಲ್ಲ ಬೇಯಿಸಿಟ್ಕೊಂಡಿದ್ದೆ. ಆಮೇಲೆ ರುಬ್ಬಕ್ಕೆ ಅಂದ್ಬಿಟ್ಟು ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕೊಂಡು ನುಣ್ಣಗೆ ಸೈಡಲ್ಲಿ ರುಬ್ಬಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಮನೇಲಿ ಪನ್ನೀರು ನಾನೇ ಮಾಡಿಟ್ಕೊಂಡೆ, ಸೊ ಹೆಲ್ತಿಯಾಗಿರುತ್ತೆ ಅಂದ್ಬಿಟ್ಟು. ಆಮೇಲೆ ಈ ಕಡೆ ಎಣ್ಣೆ, ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ನುಣ್ಣಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಬೇಯಿಸಿಟ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೆ. ಆಗಲೇ ನುಣ್ಣಗೆ ಇದು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆ ಬರೋಗಂಟ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುವಂಟ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಪ್ಯಾನ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬಟಾಣಿನೂ ಆಮೇಲೆ ಪಾಲಕ್ ರುಬ್ಬಿದ್ದೀವಲ್ಲ ಅವೆರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಉಪ್ಪು ಹಾಕ್ಕೊಂಡು ಪನ್ನೀರ್ ಉಪ್ಪು ಹಾಕ್ಕೊಂಡು ಅದಾದಮೇಲೆ ಚಿಕನ್ ಮಸಾಲ, ಗರಂ ಮಸಾಲ, ಒಂದು 1/2 ಸ್ಪೂನು ಕೊರಿಯನ್ ಪೌಡ್ರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ನೀವು ಹಾಲಿನ ಕೆನೆ ಇದೆಯಲ್ಲ, ಹಾಲಿನ ಕೆನೆನ ಚೆನ್ನಾಗಿ ಸ್ನ್ಯಾಶ್ ಥರ ಮಾಡಿಕೊಂಡು ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ. ಅದು ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಫಸ್ಟೇ ಹಾಕೋದಕ್ಕೆ ಹೋಗಬೇಡಿ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ಇದು ಮಾಡಿಕೊಂಡು ಆದಷ್ಟು ಗಟ್ಟಿಯಾಗೇ ಇರಲಿ, ಗ್ರೇವಿ ಥರ. ಸೊ ಚೆನ್ನಾಗಿರುತ್ತೆ ಇಷ್ಟು ಮಾಡಿಕೊಂಡ್ರೆ. ಸೊ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಆವತ್ತಿನ ದಿನ ಎಲ್ಲ ಒಂದು ಸ್ವಲ್ಪ ನಾನು ಎಲ್ಲ ಕೆಲಸ ಎಲ್ಲ ಜಾಸ್ತಿ ಇತ್ತಲ್ವ. ಸೊ ಟಾಯ್ಲೆಟ್ಸ್ ಎಲ್ಲ ತೊಳೆದಿದ್ದೆ, ಮನೆಯೆಲ್ಲ ಒರೆಸ್ಕೊಂಡು ಮೇಲ್ಗಡೆಯಿಂದ 3 ಫ್ಲೋರು ಒರೆಸಿ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಹಂಗಾಗಿ ಮಗಳನ್ನೂ ಕೂಗಿದೆ. ಮಗಳು ಬಂದು ಅಮ್ಮ ಆಯ್ತಮ್ಮ ಮಾಡ್ತೀನಿ ಅಂದ್ಬಿಟ್ಟು. ಸೊ ನಾವು ಹಾಗೆ ಮಾಡ್ತಾ ಕೆಲಸಗಳು ಮಾಡ್ತಾ ಕಾಲೇಜಲ್ಲಿ ನಡೆದಿರೋ ಅಂಥದ್ದೆಲ್ಲ ನಾನು ಒಂದು ಸ್ವಲ್ಪ ಕೇಳ್ಕೊತಾ ಇರ್ತೀನಿ. ಸೊ ಮೋನಿಕಾ ಏನು ಮಾಡಿದೆ, ಮಾಡಿದೆ ಕಾಲೇಜಲ್ಲಿ ಇವತ್ತಿನ ದಿನ ಏನಾಯಿತು ಎತ್ತಾಯಿತು, ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರಾ, ಹೇಗೆ ನಿಂಗೆ ಅಡ್ಜಸ್ಟ್ ಆಯಿತಾ, ಫ್ರೆಂಡ್ಸ್ ಅಡ್ಜಸ್ಟ್ ಆದ್ರಾ, ಟೀಚರ್ಸ್ ಅಡ್ಜಸ್ಟ್ ಆದ್ರಾ, ಪ್ರತಿಯೊಂದು ಎಲ್ಲ ನಾನು ಕೇಳ್ತಾ ಇರ್ತೀನಿ. ಅವಳು ಶೇರ್ ಮಾಡ್ತಾ ಇರ್ತಾಳೆ. ಸೊ ಏನಾರು ಒಂದು ಹೇಳಿದ್ರೆ ನಮಗೂ ಒಂದು ಸಮಾಧಾನ ಅಲ್ವಾ, ಯಾವ ಥರ ಓದ್ತಾ ಇರ್ತಾಳೆ ಏನು ಎತ್ತ ಅಂದ್ಬಿಟ್ಟು. ಇನ್ನು ಪೇರೆಂಟ್ಸ್ ಟೀಚರ್ಸ್ ಇನ್ನೂ ಮೀಟಿಂಗ್ ಆಗಿಲ್ವಲ್ಲ, ಯಾಕೆ ಏನು ಅಂದ್ಬಿಟ್ಟು ಕೆಲವೊಂದೆಲ್ಲ ನಾನು ಕೇಳ್ಕೊತಾ ಇರ್ತೇನೆ. ಸೊ ಮಕ್ಕಳ ಹತ್ರ ನಮ್ಮ ಹತ್ರ ಪೇರೆಂಟ್ಸ್ ಹತ್ರ ಪ್ರತಿಯೊಂದು ಅಷ್ಟೇ ಶೇರ್ ಮಾಡಿದಾಗ ನಮಗೂ ಒಂಥರ ಖುಷಿ ಆಗುತ್ತೆ. ಸೊ ಸೈಲೆಂಟಾಗೆ ನಾವು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಸೊ ಅವರು ನಮ್ಮ ಹತ್ರ ಏನಾರು ಒಂದು ಶೇರ್ ಮಾಡಿಕೊಂಡ್ರೆ ಅದು ಏನೋ ಅಂತ ಎಲ್ಲ ಬಂದು ಶೇರ್ ಮಾಡ್ತಾರೆ ಅನ್ನೋದು ಒಂದು ಖುಷಿ ಆಗುತ್ತೆ ನನಗಂತೂ. ಸೊ ಇಷ್ಟು ಹೇಳ್ತಾಳೆ. ಆಮೇಲೆ ಆಮೇಲೆ ಎಲ್ಲೇ ಹೋಗಲಿ ಏನೇ ಮಾಡಲಿ ಅವಳು ನನಗೆ ಹೇಳ್ಬಿಟ್ಟೆ ಪ್ರತಿಯೊಂದು ಅಷ್ಟೇ ಮಾಡೋದು. ಸೊ ಆಚೆ ಹೋದರೆ ಏನೋ ಆಚೆ ಹೋದಾಗೂ ಅಷ್ಟೇ ಪ್ರತಿಯೊಂದು ಅಷ್ಟೇ ನಾನು ಆಚೆಗಡೆ ಅದು ಬೇಕು ಇದು ಬೇಕು ಅಂದ್ಬಿಟ್ಟು ಅವ್ರ ಪಪ್ಪನ ಹತ್ರ ಹೇಳೋದಕ್ಕಿಂತ ಮುಂಚೆ ನನ್ನ ಹತ್ರ ಹೇಳ್ಕೊಂಡು ಅವಳು ಶೇರ್ ಮಾಡ್ತಾಳೆ. ಸೊ ನೋಡಿ, ಚಪಾತಿ ಆಯಿತು. ಚಪಾತಿ ಆದಮೇಲೆ ಪಾಲಕ್ ಪನ್ನೀರ್ ಎಲ್ಲ ಹಾಕ್ಕೊಟ್ಟು ಈಗ ಸರ್ವ್ ಮಾಡ್ತಾಯಿದ್ದಾಳೆ. ಸೊ ಚಪಾತಿಗೂ ಪಾಲಕ್ ಪನ್ನೀರ್ಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಅಲ್ಲಲ್ಲಿ ಸ್ಕಿಪ್ ಆಗಿದೆ, ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಏಕೆಂದರೆ ನಂದು ಕೆಲವೊಂದು ಟೈಮಲ್ಲಿ ಫೋನೆಲ್ಲ ಒಂದು ಸ್ವಲ್ಪ ಲೋಡ್ ಆಗೋಯಿತು, ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಲೋಡ್ ಆಗೋಯ್ತಲ್ವ. ಹಾಗಾಗಿ ಒಂದು ಸ್ವಲ್ಪ ಪಾಲಕ್ ಪನ್ನೀರ್ದೆಲ್ಲ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಮೇಲ್ಗಡೆ ಹಂಗೆ ಸ್ನಾನ ಮಾಡಿಕೊಂಡು ಮೇಲ್ಗಡೆಗೆ ಹೋಗಿದ್ದೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂದ್ಬಿಟ್ಟು. ಸೊ ಅಲ್ಲೇ ಹೂವುಗಳೆಲ್ಲ ಗಣಗ್ಲು ಎಲ್ಲ ಜೋರಾಗಿ ಬಿಟ್ಟಿತ್ತಲ್ವ, ಅಲ್ಲೇ ಎಲ್ಲ ಕಿತ್ಕೊಂಡು ಬೆಕ್ಕನೆಲ್ಲ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಅಲ್ಲೇ ಹೂವೆಲ್ಲ ಕಿತ್ಕೊಂಡು ಕೆಳಗೆ ಬಂದೆ. ಸೊ ಇನ್ನು ಹಂಗೆ ಹೂವು ಎಲ್ಲ ಹಾರ ಥರ ಕಟ್ಬಿಟ್ಟು ದೇವ್ರಿಗೆ ಹಾಕೋಣ ಅಂದ್ಕೊಂಡೆ. ಸೊ ಹೂವು ಸಾಲ್ಟೇಜ್ ಆಗುತ್ತೆ, ಇನ್ನೇನಿನ್ನ ಹೋಗ್ತಾ ಇರೋದು ಇದೇ ಇಟ್ಟಿನಿ, ಚೆನ್ನಾಗಿ ಪೂಜೆ ಮಾಡೋಣ ಅಂದ್ಕೊಂಡು ಒಂದು ಸ್ವಲ್ಪ ಅದ್ರ ಜೊತೆಗೆ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಬಟನ್ ರೋಸ್ ಇತ್ತು. ಬಟನ್ ರೋಸು, ಆಮೇಲೆ ವೈಟ್ ರೋಸು, ನಂದಿ ಬಟ್ಲು ಅಂತಾರಲ್ಲ ಅದು ಕೆಲವೊಂದಷ್ಟು ಹೂವು ಬಿಟ್ಟಿತ್ತಲ್ಲ. ಸೊ 3 ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಅಂದ್ಬಿಟ್ಟು ಆಚೆಗಡೆ ಇವತ್ತೇನು
ಹೂವು ಏನು ನಾನೇನು ತರೋದಕ್ಕೆ ಹೋಗಲಿಲ್ಲ. ಇರೋ ಹೂವನ್ನೇ ನೀಟಾಗಿ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡೆ. ಸೊ ನೀಟಾಗಿ ಎಲ್ಲ ಒಂದು ಇದು ಒಂದೊಂದು ಹೂವು ಇಟ್ರೂ ಇದು ಅಲಂಕಾರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆವತ್ತಿನ ಪೂಜೆ ಅಂತಂದರೆ ಮನಸ್ಸಿಗೆ ಖುಷಿಯಾಗುತ್ತೆ. ಸೊ ಎಷ್ಟೇ ಮನಸ್ಸಲ್ಲಿ ನೋವು ದುಃಖ ಸಂಕಟ ಏನೇ ಇರಲಿ ದೇವ್ರ ಮನೇಲಿ ಕೂತಾಗ ಎಷ್ಟೋ ನೋವು ಸಂಕಟ ದುಃಖ ಎಲ್ಲ ದೂರ ಆಗುತ್ತೆ. ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ದೇವ್ರ ಧ್ಯಾನ ಮಾಡ್ತಾ ಇದ್ದರೆ ಮನಸ್ಸಿನ ಭಾರ ಎಲ್ಲ ಕಮ್ಮಿ ಆಗೋಗುತ್ತೆ. ಸೊ ಏನಾರು ಬಿಡಿ ಹೂವು ಇದ್ದರೆ ಒಂದು ಸ್ವಲ್ಪ ಹೊತ್ತು ಸ್ತೋತ್ರ ಹೇಳ್ಕೊಂಡು ಈ ಥರ ದೇವ್ರ ಮನೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಕಾಲ ಕಳಿತೀನಿ. ಸೊ ಹಂಗೂ ಏನಾರು ತುಂಬ ಬೇಜಾರಾಗ್ತಾ ಇದ್ದರೆ ನಾನು ರಾಮಕೋಟಿ ಬರಿತಾ ಇರ್ತೀನಿ. ಸೊ ಹೂವು ಎಲ್ಲ ಇತ್ತಲ್ಲ, ಹಂಗಾಗಿ ಹೂವು ಎಲ್ಲ ಇತ್ತು ಅಂದ್ಬಿಟ್ಟು ಸೊ ನೀಟಾಗಿ ನಾನೇನು ಎಷ್ಟೇ ಹೂವು ಇರಲಿ ಅಷ್ಟು ಹೂವನೂ ದೇವ್ರಿಗೆ ಹಾಕ್ಬಿಡ್ತೀನಿ. ಸೊ ಇನ್ನು ಮನೆ ದಿನ ಆಗಲಿ ಅಂದ್ಬಿಟ್ಟೇನು ಇದು ಮಾಡಲ್ಲ. ಏನಾರು ಜಾಸ್ತಿ ಇದಕ್ಕಿಂತ ಜಾಸ್ತಿ ಏನಾರು ಸಿಕ್ಕಿದ್ರೆ ಹಾರ ಥರ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಪೋಣಿಸ್ಬಿಟ್ಟು ಹಾಕ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಪೂಜೆ ಇದಾಗಿತ್ತು. ಸೊ ಹಂಗೆ ಅಡುಗೆ ಮನೆಗೆ ಬಂದೆ. ಅವರೆಕಾಯಿ ಎಲ್ಲ ತಗೊಂಡು ಬಂದಿದ್ನಲ್ಲ, ಅವರೆಕಾಯಿ ಎಲ್ಲ ತಗೊಂಡು ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ. ನಾನು ತುಂಬ ದಿನ ಆಗೋಯಿತು ಅವರೆಕಾಯಿ ತಗೊಂಡು. ಅವರೇ ತಡಿ ತಾಳು ಉಪ್ಸಾರು ಮಾಡೋಣ, ಇಲ್ಲಾಂದರೆ ಬಸ್ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ತುಂಬ ದಿನ ಆಗಿತ್ತಲ್ಲ, ಉಪ್ಸಾರೇನು ಪ್ರತಿದಿನ ಸೊಪ್ಪು ತಗೊಂಡು ಆಮೇಲೆ ಕಾಳು ಹುರಿದು ಮಾಡ್ತಾಯಿರ್ತೀನಿ. ಸೊ ಈಗ ಬಸ್ಸಾಂಬಾರು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಂತೆ ಉಪ್ಪು ನೀರು ಹಾಕ್ಕೊಂಡು 2 ವಿಜಿಲ್ ಕೂಗಿಸ್ಕೊಂಡೆ. ಸೊ ಇದಾದಮೇಲೆ ಒಂದು ಬಾಣಲಿ ಎತ್ಕೊಂಡು ಎಣ್ಣೆ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಬದಲು ಒಣಮೆಣ್ಸಿಕಾಯಿ ಹಾಕೋಬೋದು ನೀವು ಖಾರಕ್ಕೆ. ಅಥವಾ ಕೆಲವರು ಅಚ್ಕಾರದ ಪುಡಿ ಇಲ್ಲಾಂದರೆ ಬೇಳೆ ಸಾಂಬಾರು ಪುಡಿ ಬರುತ್ತಲ್ಲ ಅದಾರು ಹಾಕೋತಾರೆ. ನಾನು ಹಾಕ್ಕೊಂಡಿರೋದು ಯಾವಾಗಲೂ ಅಷ್ಟೇ ಹಸಿಮೆಣ್ಸಿಕಾಯಿ ಹಾಕ್ಕೊತೀನಿ, ಇಲ್ಲಾಂದರೆ ಒಣಮೆಣ್ಸಿಕಾಯಿ ಹಾಕ್ಕೊಳ್ತೀನಿ. ಇದಾದಮೇಲೆ ಜೀರಿಗೆ, ಮೆಣಸು, ಮೆಂತ್ಯ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಹಸಿ ವಾಸನೆ ಹೋಗೋ ಗಂಟ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸೊ ಈ ಕಡೆ ಕಾಳು ಬೆಂದಿತ್ತಲ್ಲ, 2 ವಿಜಿಲ್ ಹಾಕ್ಕೊಂಡು ಕೂಗಿಸ್ಕೊಂಡಿದ್ದೆ. ಕಾಳು ಅಷ್ಟೇ ಒಂದು ಸೌಟು ಹಾಕ್ಕೊಳ್ತೀನಿ ರುಬ್ಬೋದಕ್ಕೆ. ಇದು ರುಬ್ಬಿದ್ರೆ ಒಂದು ಸ್ವಲ್ಪ ಸಾಂಬಾರು ಮಂದ ಬರುತ್ತೆ ಅನ್ನೋದಕ್ಕೆ ಮಾತ್ರ ಹಾಕ್ಕೊಳ್ತೀವಿ. ಸಾಂಬಾರು ಮಂದ ಬಂದಷ್ಟು ಒಂದು ಸ್ವಲ್ಪ ಸಾರು ಚೆನ್ನಾಗಾಗುತ್ತೆ ಅಲ್ವಾ. ಬೇಳೆ ಹಾಕಿದಾಗ ಬೇಳೆನೂ ಅಷ್ಟೇ ಒಂದು ಸೌಟು ಎತ್ಕೊಂಡು ಮಾಡ್ಕೊಳ್ತೀನಿ. ಸೊ ಈ ಕಡೆ ಇದನ್ನೆಲ್ಲ ಬಸ್ಕೊಂಡೆ. ಹಾಗೆ ಇದೆಲ್ಲ ಫ್ರೈ ಆಗಿತ್ತಲ್ಲ, ಈ ಫ್ರೈ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಂಡೆ. ಇದ್ರ ಜೊತೆಗೆ ಬೇಕು ಅಂದರೆ ಒಂದು ಸ್ವಲ್ಪ ನೀವು ಇಂಗು ಕೂಡ ಹಾಕೋಬೋದು. ಏಕೆಂದರೆ ಅವರೆಕಾಯಿ ಹಾಕೋದ್ರಿಂದ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ನಾನು ಏನಾರು ಮಸಾಲೆ ಸಾಂಬಾರು ಮಾಡಿದಾಗ ಮಾತ್ರ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ. ಸೊ ಬಸ್ಸಾಂಬಾರಿಗೆ ಯಾವ ಥರ ಅಪರೂಪಕ್ಕೆ ವಾರಕ್ಕೊಂದು ಸತಿ ಹಿಂಗೆ ಹಾಕ್ಕೊಳ್ತೇನೆ ಸಾಂಬಾರಿಗೆ. ನಾನು ಏನು ಹಿಂಗೆ ಹಾಕೋದಕ್ಕೆ ಹೋಗಲಿಲ್ಲ. ಸೊ ನೋಡಿ, ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ರುಬ್ಬಿರುವಂಥದ್ದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸಾಂಬಾರೆಲ್ಲ ಕುದಿಸ್ಕೊಳ್ಳಿ. ಅದು ಕುದಿಯೋ ಅಷ್ಟೊತ್ತಿಗೆ ಈ ಕಡೆ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದಕ್ಕೆ ಹುರ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡಲ್ಲ, ಅದನ್ನೇ ಎತ್ತಿ ಒಂದು ಸ್ವಲ್ಪ ಹಾಕ್ಕೊಂಡೆ. ಎಣ್ಣೆ, ಸಾಸಿವೆ, ಕರಿಬೇವು ಎಲ್ಲ ಹಾಕ್ಕೊಂಡು ಅದನ್ನೇ ಎತ್ತಿ ಹಾಕ್ಕೊಂಡೆ. ಈ ಕಡೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚಿಲ್ಲಿ ಎಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈ ಕಡೆ ಬಸ್ತಿಟ್ಕೊಂಡಿರೋ ಅವರೆಕಾಯಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬೇಕು ಅಂದರೆ ನಿಮಗೆ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಈಗ ಸಾಂಬಾರು ಪಲ್ಯ ಎಲ್ಲ ರೆಡಿ ಆಯಿತು. ಸರಿ, ಇನ್ನೇನು ಟೈಮ್ ಆಯ್ತಲ್ಲ, ಇನ್ನು ಮುದ್ದೆನೂ ಮಾಡ್ಕೊಬಿಡೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿಸಿ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬಸ್ಸಾಂಬಾರು ಆದರೆ ಮಕ್ಕಳು ತಿಂತಾರೆ. ಸಾಂಬಾರುಗಳಾದರೆ ಉಪ್ಸಾರು ಮಾಡಿದಾಗ ಮಾತ್ರ ಅವರು ಮುದ್ದೆ ತಿನ್ನಲ್ಲ. ಬೇರೆ ಮಾಡಿದಾಗ ಇಬ್ಬರು ತಿಂತಾರೆ. ನೋಡಿ, ಬಸ್ಸಾಂಬಾರು ಜೊತೆ ಮುದ್ದೆ ಮಾಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು ನಂದು. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ.
ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟಿವ್ ಮಾಡಿ. ನಿಮಗೆ ಮುಂದೆ ಇನ್ನೂ ಒಳ್ಳೊಳ್ಳೆ ಒಳ್ಳೊಳ್ಳೆ ಅಡುಗೆಗಳು ಪ್ರತಿಯೊಂದು ವ್ಲಾಗ್ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.